ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. ಭಾರತದಲ್ಲಿ ಮುಸ್ಲಿಂ ದ್ವೇಷ ಎಷ್ಟು ಕರಾಳ ಸ್ವರೂಪವನ್ನು ಪಡೆದಿದೆ ಅನ್ನೋದನ್ನು ಒಂದು ಫೋಟೋ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಆ ಫೋಟೋ ಬೇರೆ ಯಾರದ್ದೂ ಅಲ್ಲ, ಭಾರತೀಯ ಕ್ರಿಕೆಟ್ ತಂಡದ ವೇಗದ ಬೌಲರ್ ಸಿರಾಜ್ನದ್ದು. ಆತ ವಿಶ್ವಕಪ್ಪನ್ನು ಹಿಡಿದು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಫೋಟೋ ಹಂಚಿಕೊಂಡಿದ್ದಾರೆ. ಅಲ್ಲದೆ ಥ್ಯಾಂಕ್ ಯು ಆಲ್ಮೈಟಿ ಅಲ್ಲಾ ಎಂದು ಬರಕೊಂಡಿದ್ದಾರೆ. ಇಷ್ಟಕ್ಕೆ ಸಿರಾಜ್ನ ವಿರುದ್ಧ ದ್ವೇಷಕಾರುವ ಪ್ರತಿಕ್ರಿಯೆಗಳು ವ್ಯಕ್ತವಾಗಿವೆ. ಆತನಲ್ಲಿ ಅನೇಕರು ಧರ್ಮಾಂಧತೆಯನ್ನು ಪತ್ತೆ ಹಚ್ಚಿದ್ದಾರೆ. ಇದು ಭಾರತೀಯ ಕ್ರಿಕೆಟ್ನ ಗೆಲುವೇ ಹೊರತು ಅಲ್ಲಾಹನದ್ದಲ್ಲ ಎಂದು ಚಂದನ್ ಶರ್ಮಾ ಎಂಬವ ಬರೆದಿದ್ದಾನೆ. ನಿಮಗೆ ಗೊತ್ತಿರಲಿ, ಇದು ವೆರಿಫೈಡ್ ಖಾತೆ. ಅಲ್ಲಾಹನಿಂದ ಇದು ಸಾಧ್ಯವಾಗಿರುತ್ತಿದ್ದರೆ ಪಾಕಿಸ್ತಾನ ವಿಶ್ವಕಪ್ ಗೆಲ್ತಿತ್ತೇ ಹೊರತು ಭಾರತ ಅಲ್ಲ ಎಂದು ಇನ್ನೋರ್ವ ಬರೆದಿದ್ದಾನೆ. ಭಾರತ ವಿಶ್ವಕಪ್ ಗೆಲ್ಲೋದಕ್ಕೆ ಅಲ್ಲಾಹನೂ ಕಾರಣವಲ್ಲ, ಮುಸ್ಲಿಂ ಆಟಗಾರನೂ ಕಾರಣ ಅಲ್ಲ ಎಂದು ಇನ್ನೋರ್ವ ಬರೆದಿದ್ದಾನೆ. ಇಂತಹ ಪ್ರತಿಕ್ರಿಯೆಗಳು ಇನ್ನಷ್ಟು ಇವೆ. ಅಂದಹಾಗೆ ಅತೀವ ಆನಂದದ ವೇಳೆ ವ್ಯಕ್ತಪಡಿಸುವ ಭಾವನೆಗಳನ್ನು ಆ ಸನ್ನಿವೇಶದಿಂದ ಬೇರ್ಪಡಿಸಿ ಓದುವುದೇ ಮೊದಲ ತಪ್ಪು. ಸಿರಾಜ್ ಗೆದ್ದ ಖುಷಿಯಲ್ಲಿ ದೇವನನ್ನು ನೆನಪಿಸಿಕೊಂಡಿದ್ದಾರೆ. ಅವರು ತಮ್ಮ ಭಾಷೆಯಲ್ಲಿ ದೇವನನ್ನು ಅಲ್ಲಾಹ್ ಅನ್ನುತ್ತಾರೆ, ಅದು ಅವರ ಭಾಷೆ. ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದ ವಿರಾಟ್ ಕೊಹ್ಲಿ ತನ್ನ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಕೊಹ್ಲಿ ಮತ್ತು ಸಿರಾಜ್ ಇಬ್ಬರು ತಮ್ಮ ತಂಡದ ಸಾಧನೆಗಾಗಿ ದೇವನನ್ನು ಸ್ಮರಿಸಿದ್ದಾರೆ. ಆದರೆ ಯಾರೂ ಕೊಹ್ಲಿಯನ್ನು ಟ್ರೋಲ್ ಮಾಡಿಲ್ಲ. ಫೈನಲ್ ಪಂದ್ಯದಲ್ಲಿ 76 ರನ್ ಮಾಡಿದ್ದು ಕೊಹ್ಲಿ. ದೇವನೇಕೆ ದೊಡ್ಡವನಾಗಬೇಕು, ಆಡಿದ್ದು ದೇವನ ಎಂದು ಯಾರೂ ಪ್ರಶ್ನಿಸಲಿಲ್ಲ. ಆದರೆ ಸಿರಾಜ್ ಅದನ್ನೇ ತನ್ನ ಭಾಷೆಯಲ್ಲಿ ಹೇಳಿದಾಗ ಅದು ಮಹಾ ಅಪರಾಧವಾಗಿ ಕಾಣುತ್ತೆ. ಅಲ್ಲಾಹ್ ಅಂದರೆ ಮುಸ್ಲಿಮರ ದೇವ ಎಂಬ ಭಾವನೆಯೇ ಇದಕ್ಕೆ ಕಾರಣ ಎನ್ನಬಹುದು. ಆದರೆ ಇದೊಂದೇ ಅಲ್ಲ, ಅದೇನು ಅನ್ನುವುದನ್ನು ಮತ್ತೆ ಹೇಳ್ತೇನೆ. ಇವರು ಯೂಸುಫ್ ಪಠಾನ್, ಭಾರತೀಯ ಕ್ರಿಕೆಟ್ ತಂಡದ ಭಾಗವಾಗಿದ್ದವರು. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಿಂದ ಸಂಸತ್ತಿಗೆ ಆಯ್ಕೆಯಾಗಿದ್ದಾರೆ. ಮೊನ್ನೆ ಸಂಸತ್ತಿನಲ್ಲಿ ನಡೆದ ಪ್ರತಿಜ್ಞಾ ವಿಧಿಯ ವೇಳೆ ಇವರು ಈಶ್ವರನ ಹೆಸರಲ್ಲಿ ಪ್ರತಿಜ್ಞೆಯನ್ನು ಸ್ವೀಕರಿಸಿದರು. मैं पठान यूसुफ खान जो लोकसभा का सदस्य निर्वाचित हुआ हूँ, ईश्वर की शपथ लेता हूँ कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा. ನಿಮಗೆ ಗೊತ್ತಿರಲಿ, ಇವರು ಹಿಂದೂ ಅಲ್ಲ. ಅವರ ತಂದೆ ಓರ್ವ ಧರ್ಮಗುರು. ಮಹೇಂದ್ರ ಸಿಂಗ್ ಧೋನಿ ನೇತೃತ್ವದ ತಂಡ 2007ರಲ್ಲಿ T20 ವಿಶ್ವಕಪ್ ಗೆದ್ದಾಗ ಅದರ ಭಾಗವಾಗಿದ್ದವರು ಇದೇ ಯೂಸುಫ್ ಪಠಾನ್. ಧಾರ್ಮಿಕ ಕುಟುಂಬದಿಂದ ಬಂದ ಮತ್ತು ಧರ್ಮವನ್ನು ನಿಷ್ಠೆಯಿಂದ ಆಚರಿಸ್ತಾ ಇರುವ ಪಠಾನ್ ಅಲ್ಲಾಹನನ್ನು ಈಶ್ವರ ಅಂದರು. ಸಿರಾಜ್ ನೇರವಾಗಿ ಅಲ್ಲಾಹ್ ಎಂದರು. ಎರಡರ ಅರ್ಥವೂ ಭಿನ್ನವಾಗಿಲ್ಲ. ಅಂದಹಾಗೆ ಅಲ್ಲಾಹನನ್ನು ಈಶ್ವರ್ ಅಂದ ಯೂಸುಫ್ ಪಠಾಣ್ರನ್ನು ಮುಸ್ಲಿಮರು ಟೀಕಿಸಿಲ್ಲ, ಸಿರಾಜ್ನನ್ನು ಟೀಕಿಸಿಲ್ಲ. ಯಾಕಂದರೆ ಅಲ್ಲಾಹ್ ಎಂಬ ಪದದ ಅರ್ಥ ಏನು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿದೆ. ಸರ್ವಶಕ್ತ, ಸೃಷ್ಟಿಕರ್ತ, ದೇವ ಎಂಬ ಅರ್ಥದಲ್ಲಿ ಮುಸ್ಲಿಮರು ಅಲ್ಲಾಹ್ ಎಂಬ ಪದವನ್ನು ಬಳಸ್ತಾರೆ. ಅಲ್ಲಾಹ್ ಎಂದರೆ ಮುಸ್ಲಿಮರ ದೇವ ಮತ್ತು ಈಶ್ವರ್ ಅಂದರೆ ಹಿಂದೂಗಳ ದೇವ ಎಂಬ ಅರ್ಥ ಇಲ್ಲವೇ ಇಲ್ಲ. ಆದರೆ ಸಿರಾಜ್ನನ್ನು ಯಾರು ಟೀಕಿಸಿದ್ದಾರೋ ಅವರಿಗೆ ಈ ವ್ಯತ್ಯಾಸ ಗೊತ್ತೇ ಇಲ್ಲ ಎಂದು ಹೇಳುವುದು ಪರಮ ಮುಗ್ಧತನವಾದೀತು ಅನಿಸುತ್ತೆ. ಈ ಟೀಕೆ ಈಗಾಗಲೇ ಈ ದೇಶದಲ್ಲಿ ಬೆಂಕಿ ಕೊಟ್ಟು ಹೊತ್ತಿಸಿ ಬಿಡಲಾಗಿರುವ ಮುಸ್ಲಿಂ ದ್ವೇಷ ಭಾವದ ಫಲಿತಾಂಶ ಎಂದೇ ಅನಿಸುತ್ತೆ. ಬೇಕಾದರೆ ಉದಾಹರಣೆ ಕೊಡ್ತೇನೆ.
2021ರಲ್ಲಿ ಇಂಥದ್ದೇ ಮುಸ್ಲಿಂ ದ್ವೇಷ ವ್ಯಕ್ತವಾಗಿತ್ತು. ಆಗ ನಿಂದನೆಗೆ ಗುರಿಯಾದದ್ದು ಈಗ ನೋಡಿದ್ರಲ್ಲ, ಇದೇ ಮೊಹಮ್ಮದ್ ಶಮಿ, ಭಾರತೀಯ ಕ್ರಿಕೆಟ್ ತಂಡದ ಅಗ್ರಮಾನ್ಯ ವೇಗದ ಬೌಲರ್. ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದ T20 ವಿಶ್ವಕಪ್ನ ಲೀಗ್ ಪಂದ್ಯದಲ್ಲಿ ಶಮಿ ಬೌಲಿಂಗ್ ಉತ್ತಮವಾಗಿರಲಿಲ್ಲ. ಪಾಕ್ ತಂಡ 10 ವಿಕೆಟ್ಗಳಿಂದ ಆ ಪಂದ್ಯವನ್ನು ಗೆದ್ದುಕೊಂಡಿತ್ತು. ಆ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಶಮಿಯನ್ನು ತೀವ್ರವಾಗಿ ನಿಂದಿಸಲಾಯಿತು, ಅವರನ್ನು ದ್ರೋಹಿ ಎನ್ನಲಾಯಿತು, ಪಾಕ್ ಬೆಂಬಲಿಗ ಎಂದು ಹಣಕಿಸಲಾಯಿತು, ಮ್ಯಾಚ್ ಫಿಕ್ಸಿಂಗ್ ಮಾಡಿದವ ಎಂದು ಜರೆಯಲಾಯಿತು. ಹಾಗಂತ ಆ ಪಂದ್ಯ ಸೋಲುವುದಕ್ಕೆ ಶಮಿ ಒಬ್ಬರೇ ಕಾರಣ ಆಗಿರಲಿಲ್ಲ, ಬ್ಯಾಟುಗಾರರು ಕಾರಣವಾಗಿದ್ದರು, ಇತರ ಬೌಲರ್ಗಳು ಕಾರಣವಾಗಿದ್ದರು. ಆದರೆ ಅವರಲ್ಲಿ ಯಾರನ್ನೂ ಟೀಕಿಸದೆ ಕೇವಲ ಶಮಿಯನ್ನು ಮಾತ್ರ ಯಾಕೆ ಟೀಕಿಸಲಾಯಿತು ಅನ್ನುವ ಪ್ರಶ್ನೆಗೆ ಉತ್ತರ ಕಷ್ಟವೂ ಅಲ್ಲ, ಅದೇ ಮುಸ್ಲಿಂ ದ್ವೇಷ. ಈ ದೇಶದಲ್ಲಿ ಮುಸ್ಲಿಂ ದ್ವೇಷ ಆಳವಾಗಿದೆ. ರಾಜಕೀಯ ಕಾರಣಕ್ಕಾಗಿ ಮಣ್ಣು ನೀರು ಗೊಬ್ಬರ ಹಾಕಿ ಬೆಳೆಸಲಾದ ಈ ದ್ವೇಷವೆಂಬ ಸಸಿ ಇವತ್ತು ಬೆಳೆದು ಹೆಮ್ಮರವಾಗಿದೆ. ಪ್ರತಿಯೊಂದರಲ್ಲೂ ಮುಸ್ಲಿಂ ದ್ವೇಷಕ್ಕೆ ಕಾರಣವನ್ನು ಹುಡುಕುವ ಅಪಾಯಕಾರಿ ಗುಂಪು ತಯಾರಾಗಿದೆ. ಸಿರಾಜ್ ವಿರುದ್ಧ ವೆರಿಫೈಡ್ ಖಾತೆಗಳಿಂದಲೇ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂಬುದೇ ಈ ಗುಂಪಿನ ಆಳ ಅಗಲವನ್ನು ತಿಳಿಸುತ್ತೆ. ಇಂಥ ಗುಂಪಿನ ಸಂಖ್ಯೆ ಎಷ್ಟೇ ಸಣ್ಣದಿರಲಿ, ಅದು ತನ್ನ ದ್ವೇಷ ಭಾವವನ್ನು ಜನಸಾಮಾನ್ಯರ ಬಳಿಗೂ ತಲುಪಿಸುವಷ್ಟು ಶಕ್ತವಾಗಿದೆ. ಮುಸ್ಲಿಂ ಜನಸಾಮಾನ್ಯರಿಂದ ಹಿಡಿದು ಸಿನಿಮಾ ರಂಗ, ಕ್ರೀಡಾರಂಗ, ಕಲಾರಂಗ, ಅಧಿಕಾರಿ ವರ್ಗ ಸಹಿತ ಎಲ್ಲ ಮುಸ್ಲಿಮರನ್ನು ಹಿಂದೂ ವಿರೋಧಿಗಳಂತೆ ಅಥವಾ ಕರ್ಮಠರಂತೆ ಚಿತ್ರಿಸುವುದು ಈ ಗುಂಪು ಮಾಡ್ತಾ ಬರ್ತಿದೆ. ಮಾತ್ರವಲ್ಲ, ಮುಸ್ಲಿಮರ ಜೊತೆ ಸ್ನೇಹ ಸಂಬಂಧವನ್ನು ಹೊಂದಿರುವ ಮತ್ತು ಮುಸ್ಲಿಂ ದ್ವೇಷ ಭಾವವನ್ನು ಪ್ರಶ್ನಿಸುವ ಹಿಂದೂಗಳನ್ನು ಈ ಗುಂಪು ಟ್ರೋಲ್ ಮಾಡ್ತಲೂ ಇದೆ. ಈ ಗುಂಪಿಗೆ ಆಯಕಟ್ಟಿನ ಜಾಗದಲ್ಲಿರುವವರ ಬೆಂಬಲವೂ ಇದೆ, ರಾಜಕೀಯ ಆಶ್ರಯವೂ ಸಿಗ್ತಾ ಇದೆ. ಆದ್ದರಿಂದ ಗುಂಪು ಸಣ್ಣದಾಗಿದ್ದರೂ ಅದು ಹುಟ್ಟು ಹಾಕುವ ಕಲ್ಪಿತ ಬರಹಗಳು ಮತ್ತು ಪ್ರತಿಕ್ರಿಯೆಗಳು ತಳಮಟ್ಟದ ಜನಸಾಮಾನ್ಯರನ್ನು ತಲುಪಬಲ್ಲಷ್ಟು ಶಕ್ತಿಶಾಲಿಯಾಗಿದೆ. ಈ ಕಾರಣಕ್ಕಾಗಿಯೇ ಸಿರಾಜ್ ವಿರುದ್ಧ ವ್ಯಕ್ತವಾಗಿರುವ ದ್ವೇಷ ಭಾವದ ಪ್ರತಿಕ್ರಿಯೆಗಳು ಮಹತ್ವ ಪಡೆಯುತ್ತವೆ. ಇಲ್ಲಿ ಸಮಸ್ಯೆ ಸಿರಾಜ್ನ ಅಲ್ಲಾಹನದ್ದಲ್ಲ, ಆ ಅಲ್ಲಾಹನನ್ನು ದ್ವೇಷಿಸುತ್ತಿರುವ ನಿರ್ದಿಷ್ಟ ಮನಸ್ಥಿತಿಯದ್ದು. ಅಲ್ಲಾಹ್, ಈಶ್ವರ್, ಗಾಡ್ ಎಂಬುದೆಲ್ಲ ದೇವನನ್ನು ಸಂಬೋಧಿಸುವ ವಿವಿಧ ಪದಗಳು ಎಂಬುದನ್ನು ಈ ಗುಂಪಿಗೆ ತಿಳಿಸಿಕೊಡಬೇಕಾದ ಅಗತ್ಯ ಇದೆ ಎಂದು ಅನಿಸ್ತಾ ಇಲ್ಲ. ಯಾಕಂದರೆ ಗೊತ್ತಿದ್ದೇ ಈ ಗುಂಪು ಧರ್ಮದ್ವೇಷಕ್ಕೆ ಇಳಿದಿದೆ. ಒಂದು ವೇಳೆ ಅಲ್ಲಾಹನ ಬದಲು ಈಶ್ವರ್ ಎಂದು ಸಿರಾಜ್ ಬರೆದುಕೊಂಡಿರುತ್ತಿದ್ದರೆ ಇದೇ ಗುಂಪು ಹೇಗೆ ಪ್ರತಿಕ್ರಿಯಿಸ್ತಿತ್ತು ಎಂದು ನೀವೊಮ್ಮೆ ಆಲೋಚಿಸಿ. ಇದೇ ಗುಂಪು ಆತನನ್ನು ಹೊಗಳಿ ಅಟ್ಟಕ್ಕೇರಿಸ್ತಾ ಇತ್ತು ಅಷ್ಟೇ. Gadiar Group of companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.